ಕರ್ನಾಟಕ ರಾಜ್ಯ ಸಾರಿಗೆ ಒಕ್ಕೂಟದಿಂದ ವಿವಿಧ ಬೇಡಿಕೆ ಆಗ್ರಹಿಸಿ ಚಿತ್ರದುರ್ಗದಿಂದ ನೆಲಮಂಗಲ ಮುಖಾಂತರ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಅವರ ವಿವಿಧ ಬೇಡಿಕೆ ಉದ್ದೇಶದಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಸಾರಿಗೆ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಸುರೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಪ್ರಮುಖವಾದ ಬೇಡಿಕೆಗಳು ಏನೇನು ಅಂತ ಅವ್ರನ್ನ ಕೇಳೋಣ. ಸರ್, ನಿಮ್ಮ ಪ್ರಮುಖವಾದ ಬೇಡಿಕೆಗಳು ಹೇಳೋದಾದ್ರೆ ಸರ್? ನಮ್ಮ ಪ್ರಮುಖವಾದಂಥ ಬೇಡಿಕೆಗಳಲ್ಲಿ ಭಾಳ ಮುಖ್ಯವಾಗಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಮ್ಮ ಸಾರಿಗೆ ನೌಕರರು ಇವರಿಬ್ಬರು ವೇತನದಲ್ಲಿ ಏನು ತಾರತಮ್ಯ ಇದೆ ಆ ತಾರತಮ್ಯನ ಸರಿಪಡಿಸಿ ಅನ್ನೋದು ಒಂದು ಮುಖ್ಯವಾದಂಥ ಬೇಡಿಕೆ. ಈ ಬಗ್ಗೆ ಈ 2023ಕ್ಕೂ ಹಿಂದೆ ಇದ್ದಂಥ ಏನು ರಾಜಕೀಯ ಪಕ್ಷ ಏನಿತ್ತು ಅಂದರೆ BJP ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟು ಅದನ್ನು ಈಡೇರಿಸಿರಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕ್ಕೆ ಮೊದಲೇ ತಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ಜಾರಿ ಮಾಡಿ ಆಶ್ವಾಸನೆ ನಮ್ಮ ಮುಂದೆ ಕೊಡ್ತು. ಏನಂತ ಆಶ್ವಾಸನೆ ಕೊಡ್ತು ಅಂದರೆ, ನಾವು ಅಧಿಕಾರಕ್ಕೆ ಬಂದರೆ ನಾವು ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರು ಏನು ಪಡಿತಾ ಇರುವಂಥ ವೇತನ ಇದೆ ಅದಕ್ಕೆ ಸರಿಸಮಾನವಾಗಿ ನಾವು ವೇತನ ವಿಮರ್ಶೆ ಮಾಡ್ತೀವಿ, ವೇತನ ಕೊಡ್ತೀವಿ ಇಲ್ಲಿಗೆ. ಅದೇ ರೀತಿ 4 ವರ್ಷಕ್ಕೊಮ್ಮೆ ನಮ್ಮ ವೇತನ ಪರಿಷ್ಕರಣೆ ಏನಾಗ್ತಿದೆ ಆ ವ್ಯವಸ್ಥೆ ರದ್ದು ಮಾಡಿ ಮುಂದೆ ಬರುವಂಥದ್ದು ಏನು ವೇತನ ವಿಮರ್ಶೆ ಅಲ್ಲ, ಮುಂದೆ ಬರುವಂಥದ್ದು ಈ ಸರ್ಕಾರಿ ನೌಕರರಿಗೆ ಏನು ಯಾವಾಗ ವೇತನ ವಿಮರ್ಶೆ ಆಗುತ್ತೆ ಅದನ್ನು ನಿಮಗೂ ಜಾರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಪ್ರಣಾಳಿಕೆಯಲ್ಲಿ ಜಾರಿ ಹೇಳಿದರು. ಅವರು ನಾವು ಅಂದ್ಕೊಂಡಿದ್ವಿ ಏನಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಮುಂದೆ ಆಶ್ವಾಸನೆ ಕೊಟ್ಟಿದೆ ಆಶ್ವಾಸನೆ ಜಾರಿ ಮಾಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಇಡೀ ರಾಜ್ಯದ 1,20,000 ಜನ ನೌಕರರು ಯಾರಿದ್ರು ಅವರ ಸಂಸಾರ ಅವರ ಯಾರು ಬೇರೆ ಬೇರೆಯವರು ಇದ್ದರು ಅವರೆಲ್ಲರೂ ಕೂಡ ಸೇರಿಕೊಂಡು ಏನಂತ ಹೇಳಿದ್ರು, ಈ BJP ಸರ್ಕಾರನ ಕಿತ್ತಾಕಬೇಕು, ಆಶ್ವಾಸನೆ ಕೊಟ್ಟು ನಮ್ಮ ಏನು ಭರವಸೆ ಕೊಟ್ಟು ಅದನ್ನು ಈಡೇರಿಸಿಲ್ಲ. ಆದರೆ ಮುಂದೆ ಇವತ್ತೇನು ಈ ಒಂದು ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒಂದು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದೆ ಅದನ್ನು ಈಡೇರಿಸ್ತಾ ಇರೋ ಒಂದು ಭಾವನೆ ಇಟ್ಕೊಂಡ್ಬಿಟ್ಟು ಇಡೀ ರಾಜ್ಯದ ಮೂಲೆಯಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ವಿ. ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ವಿ. ಇಡೀ 1,30,000 ಜನ ಕಾರ್ಮಿಕರು ಅಷ್ಟೇ ಅಲ್ಲ, ಅವರ ಕುಟುಂಬದವರು ಕೂಡ ಈ ಒಂದು ದೊಡ್ಡ ಒಂದು ಸಾಹಸದಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಹಾಗೆ ಮಾಡ್ತು. ಅಧಿಕಾರಕ್ಕೆ ಬಂದ ಮೇಲೆ ಏನು ಅವರು ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆ, ಆ ಭರವಸೆನ ಈಡೇರಿಸ್ತೀವಿ ಅಂಥೇಳಿ ಮೊಟ್ಟ ಮೊದಲಾಗಿ ನಮಗೆ ಮೊದಲನೇ ಸತಿ ಮಾತಾಡಿದಂಥ ಸಿದ್ದರಾಮಯ್ಯನವರು ಮೀಟಿಂಗಲ್ಲಿ ಹೇಳಿದ್ರು. ಆದರೆ ಅದಾದಮೇಲೆ 3 ಮೀಟಿಂಗಲ್ಲೂ ಕೂಡ ಯೂ ಟರ್ನ್ ತೊಗೊಂಡ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ. ಸ್ವಾಮಿ, ನಾನು ಕೇಳೋದಿಷ್ಟೇ ಸರ್ಕಾರಕ್ಕೆ, ಈ ಸಾರಿಗೆ ಇಡೀ ಕರ್ನಾಟಕನೇ ಬಿಟ್ಬಿಡೋಣ, ಇಡೀ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಇಲ್ಲೂ ಬೇಡ, ರಾಷ್ಟ್ರನೂ ಭಾರತ ದೇಶನೂ ಬೇಡ, ಯಾವುದಾದ್ರು ಟ್ರಾನ್ಸ್ಪೋರ್ಟು ಇವತ್ತು ಲಾಭದಾಯಕವಾಗಿ ನಡೀತಾ ಇದೆಯಾ? ಅಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಸಂಬಳ ಸಾರಿಗೆಗಳನ್ನ ಕೊಡ್ತಾ ಇಲ್ವಾ? ಆದರೆ ನೀವ್ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಹಣಕಾಸಿಲ್ಲ ಅಂತ ಹೇಳ್ತಿರಲ್ಲ. ಸಾರಿಗೆ ಆದಾಯ ಮತ್ತು ಏನು ಇದು ಟಿಕೆಟ್ ದರನ ವಿಮರ್ಶೆ ಮಾಡಿದ್ರು 24 ಮೇ ತಿಂಗಳಲ್ಲಿ. ಆ ವಿಮರ್ಶೆ ಮಾಡಿ 15% ಜಾಸ್ತಿ ಮಾಡಿದ್ರು. ನಾವು ಕೇಳ್ತಾ ಇರೋದೆಷ್ಟು? ಅದೇ 15% ಏನು ಜಾಸ್ತಿ ಮಾಡಿದ್ರು ಅದನ್ನು ನಮಗೆ ಇವತ್ತು ಕೊಟ್ಬಿಟ್ಟಿದ್ರೆ ಈ ಒಂದು ವೇತನ ವಿಮರ್ಶೆ ಸಂಪೂರ್ಣವಾಗಿ ಆಗಿಬಿಟ್ಟಿರೋದು, ಸಮಾನ ವೇತನ ಸಂಪೂರ್ಣವಾಗಿ ಬಂದು ಎಲ್ರಿಗೂ ನ್ಯಾಯ ಸಿಗುವಂಥದ್ದು. ಆದರೆ ಈ ಸರ್ಕಾರ ಆ ರೀತಿ ನಾನು ಮಾಡಿಲ್ಲ. ಅದರಿಂದ ಮೊಟ್ಟ ಮೊದಲನೇ ಡಿಮ್ಯಾಂಡ್ ನಮ್ಮದೇನೆಂದರೆ, ತಾವು ಕೊಟ್ಟಿರೋಂಥ ಪ್ರಣಾಳಿಕೆ ಭರವಸೆ ಏನಿದೆ ಆ ಭರವಸೆಯಲ್ಲಿ ಜಾರಿ ಮಾಡಬೇಕು, ಭರವಸೆ ಈಡೇರಿಸಿ ಸರಿಸಮಾನ ವೇತನ ಕೊಡಬೇಕು ಅಂತ ನಾವು ಮೊದಲನೇ ಬೇಡಿಕೆ ಇಟ್ಟಿದ್ವಿ. ಅಷ್ಟಲ್ಲದೆ 1992ರಿಂದ ಕೂಡ ಈ ಒಂದು ಸಂಸ್ಥೆಯಲ್ಲಿ, ಸಾರಿಗೆ ಸಂಸ್ಥೆಯಲ್ಲಿ ಚುನಾವಣೆ ನಡೆದಿಲ್ಲ. ಯಾವ ಸಂಘಟನೆ ಇವತ್ತು ಅಧಿಕಾರದಲ್ಲಿ ಇರಬೇಕು, ಯಾವ ಸಂಘಟನೆ ಇವತ್ತು ಕಾರ್ಮಿಕರಿಂದ ಮಾನ್ಯತೆ ಪಡೆದಿದೆ, ಯಾವ ಸಂಘಟನೆ ಇವತ್ತು ಕಾರ್ಮಿಕರಿಂದ ಬಹುಮತ ಪಡೆದಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ 92ರಿಂದ ಆಲ್ಮೋಸ್ಟ್ 20-30 ವರ್ಷ ಆಗಿದೆ. ಈ 30 ವರ್ಷ ಆಗಿದ್ರೂ ಕೂಡ ಚುನಾವಣೆ ಮಾಡಿಲ್ಲ. ಆದ್ದರಿಂದ ಚುನಾವಣೆನ ಕೂಡಲೇ ಮಾಡಬೇಕು, ಪ್ರಜಾಪ್ರಭುತ್ವ ಇಲ್ಲಿ ಸ್ಥಾಪನೆ ಆಗಬೇಕು. ಯಾವ ಕಾರ್ಮಿಕರಿಂದ ಬಹುಮತ ಪಡೆದಿರುವಂಥ ಸಂಘಟನೆ ಅವ್ರ ಹತ್ರ ಮಾತುಕತೆ ಮಾಡಿ ಅವರ ಬೇಡಿಕೆ ಏನಿದೆ ಈಡೇರಿಸಬೇಕು ಅನ್ನೋದು ಎರಡನೇ ಮುಖ್ಯವಾದಂಥ ಬೇಡಿಕೆ ಇಟ್ಕೊಂಡಿದ್ದೀವಿ. ಹಾಗೆ ಇನ್ನೂ ಹಲವಾರು ಬೇಡಿಕೆಗಳಿದೆ ಸಣ್ಣ ಪುಟ್ಟದು. ಆದರೆ ಮುಖ್ಯವಾಗಿರುವಂಥ ಈ 2 ಬೇಡಿಕೆಗಳನ್ನ ನಾವು ಮುಂದಿಟ್ಕೊಂಡು ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ಬೇಡಿಕೆ ಏನಿದೆ
ಈ ಬೇಡಿಕೆ ಏನಿದೆ ಆ ಬೇಡಿಕೆ ಸಂಪೂರ್ಣ ಈಡೇರಿಸೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ. ಮತ್ತೊಂದು ಭಾರಿ ಮುಖ್ಯವಾಗಿರೋದೇನೆಂದರೆ, ಈಗ ನಮಗೆ 1/20 ವೇತನ ವಿಮರ್ಶೆ ಆಯಿತು. ಹಿಂದೆ 1/20 ವೇತನ ವಿಮರ್ಶೆ ಆಯಿತು. ಆದರೆ ಆ ವೇತನ ವಿಮರ್ಶೆ ಆಗಿ 1/4/23 ತನಕನೂ ಕೂಡ ಅದರದ್ದು ಹಿಂಬಾಕಿ ಕೊಟ್ಟಿಲ್ಲ. 38 ತಿಂಗಳ ಹಿಂಬಾಕಿ ಕೊಡಬೇಕಾಗಿತ್ತು. ಆದರೆ ಕೊಡ್ತಾ ಇಲ್ಲ. ಈಗ ಮೀನಾಮೇಷ ಎಣಿಸ್ಕೊಂಡು 26 ತಿಂಗಳು ಕೊಡ್ತೀವಿ ಅಂತ ಚೌಕಾಸಿ ಮಾಡ್ತಾ ಇದ್ದಾರೆ. ಇದು ಕಾರ್ಮಿಕರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನಾವು ದುಡ್ದಿರೋವಂಥ ಹಣ ಇದು. 1/20 ನಾವು ದುಡ್ದಿದ್ದೀವಿ. ನಮ್ಮ ಹಣ ನೀವು ಕೊಡಲೇಬೇಕು. ಕೊಡದೆ ನೀವು ಕಿತ್ತಾಕಿದ್ರೆ ನಿಮ್ಮಂಥ ಪಾಪಿಗಳು ಇನ್ನೊಬ್ಬರು ಇಲ್ಲ ಈ ಸಂದರ್ಭದಲ್ಲಿ ಅಂತ ನಾನು ಸರ್ಕಾರಕ್ಕೆ ಎಚ್ಚರ ಕೊಡೋಕ್ಕೆ ಬಯಸ್ತೀನಿ. ಈ ಪಾದಯಾತ್ರೆ ಸಂಬಂಧಪಟ್ಟಂಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ನೀವು ಮನವಿ ಕೊಟ್ಟಿದ್ರಿ ಸರ್, ಅಲ್ಲಿಂದ ಏನಂದ ಉತ್ತರ ಬಂತ ಅಂತ? ಅವರು ಕಾರ್ಮಿಕ ಪರವಾಗಿದ್ದು, ಸಾರಿಗೆ ನೌಕರರ ಪರವಾಗಿದ್ದರೆ ಇಷ್ಟೊತ್ತಿಗೆ ಬಂದು ನಮ್ಮ ಇದ್ರ ಬಗ್ಗೆ ಅವರ ಒಂದು ಕಿಂಚಿತ್ತು ಇದನ್ನು ಹೇಳ್ಬೋದಾಗಿತ್ತು. ಆದರೆ ಅವ್ರು ಹೇಳಿಲ್ಲ. ಅವ್ರಿಗೆ ಕಾರ್ಮಿಕರ ಬಗ್ಗೆ ಇದಿಲ್ಲ ಸರ್. ಪೊಲೀಸ್ನವ್ರಿಗೂ ಇಲ್ಲ, ಯಾರ ಮೇಲೂ ಇಲ್ಲ. ಯಾವತ್ತು ಮೂಗಿಡಿತೀರ ಅವತ್ತು ದಿವಸ ಬಾಯಿ ಬಿಡ್ತಾರೆ. ಆ ಮೂಗಿಡುವಂಥ ಪ್ರಯಾಸನೇ ಇವತ್ತು ಮಾಡ್ತಾಯಿದ್ದೀವಿ. ಅದನ್ನು ಆ ಬಗ್ಗೆ ನೀವು ಪತ್ರಿಕೆಯವ್ರದ್ದು ನಾನು ವಿನಂತಿ ಮಾಡೋದೇನೆಂದರೆ, ಬಹುತೇಕವಾಗಿ ಪೊಲೀಸ್ನವರು ಮತ್ತು ಪತ್ರಿಕೆಯವರು ನಮ್ಮ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟು ಈ ಸಾರಿಗೆ ನೌಕರರು ಏನು 1,10,000 ಜನ ಅವರ ಕುಟುಂಬಕ್ಕೆ ಬರುವಂಥ ಈ ಒಂದು ವೇತನ ಇದರದ್ದು ಸರಿಸಮಾನ ವೇತನ ಆಗಬೇಕು. ಅದು ಈಡೇರಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ. ಯಾವುದೇ ಸರ್ಕಾರ ಬಂದರೂ ಕೂಡ ಸಾರಿಗೆ ನೌಕರರ ಮನವಿಗಳನ್ನು ಬೇಡಿಕೆಗಳನ್ನು ಈಡೇರಿಸಲ್ಲ ಅಂತ ಹೇಳಿ ಇವತ್ತು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರ್ತಾರಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.